ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಬಂಗಾರದ ಹುಡುಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲ್ಲಿ ಬಂಗಾರಪೇಟೆಯಲ್ಲಿ 3 ದಿನದಿಂದ ಅವರೇಕಾಯಿ ಮೇಳ ನಡೀತಾ ಇದೆ. ಫಸ್ಟ್ ಟೈಮು ಈ ವರ್ಷನೇ ಸ್ಟಾರ್ಟ್ ಮಾಡಿರೋದು ಬಂಗಾರಪೇಟೆಯಲ್ಲಿ. ನಾವಿವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ನಾವಿವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಥರ ಅಂಗಡಿಗಳಿದೆ, ಏನೇನಿದೆ ಐಟಮ್ಸು ಪ್ರತಿಯೊಂದು ಡೀಟೇಲ್ ಆಗಿ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬಿಂದ ನಾನು ತುಂಬ ಅನೇಕ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಲೊಕೇಶನ್ ರೀಚ್ ಆದ್ವಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಬಾಲಮುರುಗನ್ ಚೌಟ್ರಿ, ಬಂಗಾರಪೇಟೆ. ಬಾಲಮುರುಗನ್ ಚೌಟ್ರಿ ಎಲ್ಲಿರೋದು ಅಂದರೆ ಬಾಲ್ಚಂದರ್ ಟ್ಯಾಕೀಸ್ ರೋಡಲ್ಲಿರೋದು. ಬಂಗಾರಪೇಟೆಲಿರೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಈ ಚೌಟ್ರಿ. ತುಂಬ ಹಳೆ ಕಾಲೇಜ್ ಚೌಟ್ರಿ. ನಾವು ಲೊಕೇಶನ್ ರೀಚ್ ಆಗೋ ಅಷ್ಟಕ್ಕೆ ಚಿಕ್ಕದೇ ಚೌಟ್ರಿ, ಅಷ್ಟೇನು ದೊಡ್ಡದಿಲ್ಲ. ಪಾರ್ಕಿಂಗ್ ಏರಿಯಾ ಎಲ್ಲ ಸ್ವಲ್ಪ ಕಡಿಮೆ ಇಲ್ಲಿ. ರೋಡು ಚಿಕ್ಕದು, ಡ್ರೈನೇಜಸ್ಗೆ ಅದಕ್ಕೆ ಇದಕ್ಕೆ ಅಗ್ದಿದ್ದಾರೆ. ಜಾಸ್ತಿ ಕಷ್ಟ, ಆದರೆ ಜನ ಜಾಸ್ತಿ ಸೇರೋಕ್ಕಾಗಲ್ಲ. ಟ್ರಾಫಿಕ್ಗೆ ಒಂದು ದೊಡ್ಡ ಇಶ್ಯೂ ಆಗಿರುತ್ತೆ. ಅದೇ ನಾವು ದೊಡ್ಡ ಗ್ರೌಂಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಂಗೋ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಖುಷಿ ಪಡೋಣ. ನೋಡೋಣ ಬನ್ನಿ ಹೆಂಗಿದೆ ಅಂತ. ನಿಮಗೆ ತೋರಿಸ್ತೀನಿ ಪ್ರತಿಯೊಂದು ಐಟಮ್ಮು ಹೆಂಗಿತ್ತು, ಯಾವ್ಯಾವ ಐಟಮ್ಸ್ ನಾವು ಟೇಸ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲಾಗಿ ತೋರಿಸ್ತೀನಿ ವಿಡಿಯೋಲ್ಲಿ. ಬಂಗಾರಪೇಟೆಯಲ್ಲೇ ಮೊದಲ ಬಾರಿಗೆ ಅವರೇಕಾಯಿ ಮೇಳ ಮಾಡಿಸ್ತಾ ಇರೋದು. ಫಸ್ಟ್ ನಾವು ಹೋಗಿದ ತಕ್ಷಣ ನಮ್ಗೆ ಬಿಗ್ ಆಫರ್ ಏನಂದರೆ, ನಿಮ್ಮ ಮನೆಯಲ್ಲಿ ಹಳೆ ರೇಷ್ಮೆ ಸೀರೆ ಇದೆಯಾ, ಅದನ್ನು ನೀವು ಇಲ್ಲಿ ತೊಗೊಂಬಂದು ಕೊಟ್ಟರೆ ನಿಮ್ಗೆ ಕಾಸು ಕೊಡ್ತಾರೆ. ಅದು ಪ್ಯೂರ್ ಜರಿ ಇರಬೇಕು, ಗೋಲ್ಡನ್ ಜರಿ ಇದ್ದರೆ ಮಾತ್ರ ಕೊಡೋದು. ನಾರ್ಮಲ್ ರೇಷ್ಮೆ ಸೀರೆಗಳಿಗೆಲ್ಲ ಕೊಡೋಲ್ಲ, ಕಾಪರ್ ಇರೋದಕ್ಕೆ. ಅದಕ್ಕಿಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಿಮ್ಮ ಸೀರೆ ಎಷ್ಟು ಹೋಗುತ್ತೆ ಪ್ರೈಸು ಅಂದ್ಬಿಟ್ಟು ನೋಡ್ತಾರೆ. ತುಂಬಾ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ಬಂದು ನಿಮ್ಮ ಹಳೆ ಸೀರೆಗಳನ್ನ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳಿ. ಅದಾದಮೇಲೆ ಮಕ್ಳು ಆಟ ಆಡೋಕ್ಕೆ ಚಿಕ್ಕದೊಂದು ಟ್ರೈನು, ಟ್ರ್ಯಾಕು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಫುಡ್ ಕಾರ್ಟ್. ಫಸ್ಟ್ ನೀವು ಎಂಟರ್ ಆಗಿದ ತಕ್ಷಣ ಫುಡ್ ಕಾರ್ಟು. ಅದಾದಮೇಲೆ ಚೌಟ್ರಿ ಒಳಗಡೆ ಬಂದುಬಿಟ್ಟು ಲೈಕ್ ಪರ್ಚೇಸಿಂಗ್ ಐಟಮ್ಸು ಪ್ರತಿಯೊಂದು ಇರುತ್ತೆ. ನೀವೇ ನೋಡ್ಬೋದು. ಫುಡ್ ಕಾರ್ಟು, ಫ್ರೆಂಚ್ ಫ್ರೈಸ್ ಅಂತೆ, ಪಾವ್ ಬಜ್ಜಿ ಅಂತೆ, ಮತ್ತು ಅನೇಕ ವೆರೈಟೀಸ್ ಆಫ್ ಮೊಮೋಸ್ ಅಂತೆ, ಎಲ್ಲ ಅವರೇಕಾಯಲ್ಲೇ ಮಾಡೋದು. ಪ್ರೈಸಸ್ ಎಲ್ಲ ನೀವೇ ನೋಡ್ಬೋದು. ಎಲ್ಲ 80 ಮ್ಯಾಕ್ಸಿಮಮ್ 80, ಮಿನಿಮಮ್ ಕಡಿಮೆನೂ ಇರ್ಬೋದು, ಜಾಸ್ತಿನೂ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಐಟಮ್ಸು 80ನೇ. ತುಂಬಾ ಚೆನ್ನಾಗಿತ್ತು ನೋಡಿ. ಎಲ್ಲ ಐಟಮ್ಸು ಫ್ರೆಶ್ಶಾಗಿ ಆವಾಗೇ ಪ್ರಿಪೇರ್ ಮಾಡಿಕೊಡ್ತಾರೆ. ಮೊಮೋಸ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ರೋಲ್ಸ್ ಅಂತೆ, ಎಲ್ಲ ಅವರೇಕಾಯಿ ಮೇಳದೆ. ಯಾವುದು ನಾನ್ ವೆಜ್ ಇಲ್ಲ, ಫುಲ್ ಎಲ್ಲ ವೆಜ್ ಐಟಮ್ಸೇ. ನಾನ್ ವೆಜ್ ಐಟಮ್ಸ್ ಒಂದು ನಿಮಗೆ ಕಾಣಿಸಲ್ಲ, ಫುಲ್ ಪ್ಯೂರ್ ವೆಜ್ ಐಟಮ್ಸು. ನೀವೇ ನೋಡ್ಬೋದು. ಫುಲ್ಲು ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ವಡೆ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಎಲ್ಲ ಐಟಮ್ಸು ನೋಡ್ಬೋದು. ಆಮೇಲೆ ಪಾಪಡ್ ಅಂತ ಮಾಡಿದರು, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ನಿಮಗೆ ಮನೆಗೆ ಮಿಕ್ಸ್ಚರ್ ತೊಗೊಂಡೋಗ್ತೀರಾ, ಹೋಳ್ಗೆ ತೊಗೊಂಡೋಗ್ತೀರಾ, ಅವರೇಕಾಯಿ ಹೋಳ್ಗೆ, ಪ್ರತಿಯೊಂದು ಐಟಮ್ಮು, ಬನ್ಸ್ ಇದೆ, ಗುಲ್ಕನ್ ಇದೆ, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಏನೇನು ಐಟಮ್ಸ್ ಇದೆ ಅಂತ. ಎಲ್ಲ ಫುಲ್ಲು ಫ್ರೆಶ್ಶಾಗಿ ಪ್ರಿಪೇರ್ ಮಾಡ್ತಾರೆ. ಜಾಸ್ತಿ ಮಾಡಿ ಇಟ್ಟಿರಲ್ಲ ಏನು, ಅವಾಗೇ ಪ್ರಿಪೇರ್ ಮಾಡಿಕೊಡ್ತಾರೆ. ನೀವೇ ನೋಡ್ಬೋದು. ಫಸ್ಟ್ ಹೋಗಿ ನಾವು ಅಲ್ಲಿ ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡು ಅದಾದಮೇಲೆ ನಿಮ್ಗೆ ಯಾವ್ದು ಬೇಕೋ ಅಲ್ಲೋಗಿ ನೀವು ನಿಮ್ಮ ಐಟಮ್ಸ್ನ ತೊಗೋಬೋದು. ಟೋಕನ್ ಸಿಸ್ಟಮ್ ಯಾಕೆ ಮಾಡಿರೋದು ಅಂದರೆ, ನೀವು ಪ್ರತಿ ಅಂಗಡಿ ಹತ್ರನೂ ಹೋಗಿ ಅವ್ರಿಗೂ ತೊಂದರೆ ಆಗುತ್ತೆ. ಯಾಕಂದರೆ ಅವ್ರಿಗೂ ಲೆಕ್ಕ ಎಲ್ಲ ಸ್ವಲ್ಪ ಫಾಲ್ಟ್ ಆಗುತ್ತೆ, ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಒಂದೇ ಒಂದು ಕಡೆ ಮಿಷಿನ್ ಇಟ್ಕೊಂಡು ಒಬ್ಬರು ಕೂತಿರ್ತಾರೆ. ನೀವು ಹೋಗಿ ಅಲ್ಲಿ ಎಲ್ಲ ಯಾವ ಐಟಮ್ ಬೇಕು ಅಂತ ಹೇಳಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಸರ್ವ್ ಮಾಡ್ತಾರೆ. ನೋಡ್ಬೋದು ಪ್ರತಿಯೊಂದು ಐಟಮು. ಉಪ್ಪಿನಕಾಯಿಗಳು, ವೆರೈಟಿ ಆಫ್ ಉಪ್ಪಿನಕಾಯಿಗಳು ಬಂದಿತ್ತು. ನಿಮ್ಗೆ ಯಾವ ಉಪ್ಪಿನಕಾಯಿಗಳು, ಎಲ್ಲ ಉಪ್ಪಿನಕಾಯಿ ಐಟಮ್ಸು ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಆಮೇಲೆ ನೋಡ್ಬೋದು ಲೇಡೀಸ್ಗಂತೂ ಒಳ್ಳೆ ಅವರೇಕಾಯಿ ಮೇಳದಲ್ಲಿ ಒಳ್ಳೆ ಆಫರ್ಸ್ ಇದೆ. ಯಾಕಂದರೆ ಡ್ರೆಸ್ಸಸ್ ಆಗಿರ್ಬೋದು, ಪ್ರತಿಯೊಂದು ಲೈಕ್ ರೀಸನೇಬಲ್ ಪ್ರೈಸಲ್ಲಿ ಒಂದು ಫಿಕ್ಸೆಡ್ ರೇಟ್ ಮಾಡಿಬಿಟ್ಟಿದ್ರು ಅವರೇ. ನಿಮ್ಮ ಹತ್ರ ಗಿರ್ಗಿಂಗ್ ಏನೂ ಇಲ್ಲ. ಪ್ರತಿಯೊಂದು ಐಟಮು ಫಿಕ್ಸೆಡ್ ರೇಟು. ನಿಮಗೆ ಎನಿ ಐಟಮ್ ಫಿಕ್ಸೆಡ್ ರೇಟು ಇಷ್ಟು ಅಂತ. ನೀವು ಬಾರ್ಗಿಂಗ್ ಎಲ್ಲ ಮಾಡೋಕ್ಕಿಲ್ಲ. ಅಲ್ಲಿ ಫಿಕ್ಸ್ ಎಷ್ಟಿರುತ್ತೋ ಅಷ್ಟೇ ಫೈನಲ್ ಪ್ರೈಸು. ಅದರಿಂದ ಯಾವುದೇ ರೀತಿಯ ಇದು ನಿಮಗೆ ತೊಂದರೆ ಆಗೋಲ್ಲ. ಯಾರಿಗೇನು ಬೇಕೋ ಆರಾಮಾಗಿ ತೊಗೋಬೋದು. ಎಲ್ಲ ಫಿಕ್ಸೆಡ್ ಇರುತ್ತೆ. ನೀವೇ ನೋಡ್ಬೋದು ತುಂಬಾ ಜನ. ಆಮೇಲೆ ತಿಂಡಿಗಳು ಆಗಿರ್ಬೋದು, ಪ್ರತಿಯೊಂದು ತಿಂಡಿಗಳು ನೋಡಿ. ಇಲ್ಲಿರೋ ತಿಂಡಿಗಳೆಲ್ಲ 20 ರೂಪೀಸು. ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಸು. ನಾವು ತೊಗೊಂಬಂದಿದ್ರಿ, ಟೇಸ್ಟ್ ಮಾಡಿದ್ರಿ. ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮು ಅವರೇಕಾಯಿ ಮೇಳ ಮಾಡಿದಾರಲ್ಲ, ಅದು ತುಂಬಾ
3 ದಿನ ಮಾತ್ರ ಮಾಡಿದ್ರು. ಇನ್ನೂ ಒಂದು 5 ದಿನ 6 ದಿನ ಮಾಡಬೇಕಾಗಿತ್ತು. ತುಂಬಾ ಚೆನ್ನಾಗಿರ್ತಾಯಿತ್ತು. 3 ದಿನ ಅಂದರೆ ಜನ ಜಾಸ್ತಿ ಸೇರಲ್ಲ, ಆದರೆ ಕೂಡ ಸೇರಿದ್ರು. ಆದರೆ ಅಷ್ಟು ಜನ ಜಾಸ್ತಿ ಸೇರಲ್ಲ. ಇನ್ನೂ ಒಂದು 5 ದಿನ 10 ದಿನ ಮಾಡಿದರೆ ಚೆನ್ನಾಗಿರ್ತಾಯಿತ್ತು. ಸೀರೆಗಳು ಎಕ್ಸ್ಚೇಂಜ್ ಮಾಡೋದಾಗಿರ್ಬೋದು, ಅವರು ಒಂದು 10 ದಿನ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ನೋಡ್ಬೋದು ಮಸಾಜರ್ ಬಂದಿತ್ತು. ಇದೆಲ್ಲ ಮಸಾಜರು. ಇದು ಬಂದುಬಿಟ್ಟು 1500 ರುಪೀಸು. ಅದು ಫಿಕ್ಸೆಡೇ. ಯಾವುದೇ ರೀತಿಯ ಬಾರ್ಗಿಂಗ್ ಇಲ್ಲ. ನೀವು ಅವ್ರು ಹೇಳಿದ ರೇಟ್ ನೀವು ಕೊಡಬೇಕು, ತೊಗೊಂಡೋಗ್ಬೇಕು. ಈ ಥರ ಪರಿಸ್ಥಿತಿ ಆಗಿತ್ತು. ನೀವೇ ನೋಡ್ಬೋದು. ಅದಾದಮೇಲೆ ತೈಲ ಬಂದಿತ್ತು ತಲೆನೋವಿಗೆ, ಮೈಕೈ ನೋವಿಗೆಲ್ಲ. ಅದಾದಮೇಲೆ ಜ್ಯುವೆಲರ್ಸ್ ಬಂದಿತ್ತು. ಇದೆಲ್ಲ ಲೈಕ್ ಲೋಕಲ್ ಜ್ಯುವೆಲರ್ಸು. ನೋಡಿ ಎಲ್ಲ ನೆಕ್ಲೆಸಸ್ಸು ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ಉಪ್ಪಿನಕಾಯಿ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸು. ಅದಾದಮೇಲೆ ನಾವು ಬಂದು ನಮ್ಗೆ ಬೇಕಾಗಿರೋದನ್ನ ಆರ್ಡ್ರ್ ಮಾಡಿದ್ರೆ, ಅವರೆಕಾಯಿ ದೋಸೆ ಆರ್ಡ್ರ್ ಮಾಡಿದ್ರಿ ಫಸ್ಟು. ನೀವೇ ನೋಡ್ಬೋದು ಅವರೆಕಾಯಿ ದೋಸೆ ಫುಲ್ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇದು ಅವರೆಕಾಯಿ ಸಾಂಬಾರು. ಅವರೆಕಾಯಿ ದೋಸೆ ಪ್ರಿಪೇರ್ ಮಾಡ್ತಾಯಿದ್ದಾರೆ. ತುಂಬಾ ತುಪ್ಪ ಎಲ್ಲ ಹಾಕಿ ತುಂಬ ನೀಟಾಗಿ ಪ್ರಿಪೇರ್ ಮಾಡಿದ್ರು. ಅದಾದಮೇಲೆ ನಾವು ಟೇಸ್ಟ್ ಮಾಡಿದ್ವಿ. ನಮಗೆ ನಾವೆಲ್ಲ ಐಟಮ್ಸು ಟ್ರೈ ಮಾಡಬೇಕಾಗಿತ್ತು. ಅದಕ್ಕೆ ಒಂದರಲ್ಲೇ 3 ಮೆಂಬರ್ಸ್ ತಿಂದ್ರಿ. ನೀವೇ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅವರೆಕಾಯಿ ದೋಸೆ. ಫುಲ್ ಯಥೇಚ್ಛವಾಗಿ ಹಾಕಿದ್ದಾರೆ ಅವರೆಕಾಯಿ. ಅದಾದಮೇಲೆ ಅವರೆಕಾಯಿ ರೊಟ್ಟಿ ಟ್ರೈ ಮಾಡಿದ್ರಿ. ಅವರೆಕಾಯಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. 10/10 ರೇಟಿಂಗ್ ಕೊಡ್ಬೋದು. ನೀವೇ ನೋಡ್ಬೋದು. ಇದು ಪಾಪಡು, ಅವರೆಕಾಯಿ ಪಾಪಡು ತುಂಬಾ ಚೆನ್ನಾಗಿತ್ತು. ಯಥೇಚ್ಛವಾಗಿ ಕಾಂಗ್ರೆಸ್ ಎಲ್ಲ ಹಾಕಿ ತುಂಬಾ ಖಾರ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದರು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. 10/10 ರೇಟಿಂಗು. ಇದು ಬಂದುಬಿಟ್ಟು ಅವರೆಕಾಯಿ ಗೋಪಿ ಅಂತ, ಡ್ರೈ ಗೋಪಿ ತುಂಬಾ ಚೆನ್ನಾಗಿತ್ತು. ಇದು ಬಂದುಬಿಟ್ಟು ಅವರೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿತ್ತು. ಫೈನಲಿ ನಾವೆಲ್ಲ ಐಟಮ್ಸು ಟ್ರೈ ಮಾಡಿಬಿಟ್ಟು ನೋಡ್ಬೋದು. ರೊಟ್ಟಿ ಅವಾಗೇ ಪ್ರಿಪೇರ್ ಮಾಡಿಕೊಡ್ತಾರೆ. ಅವಾಗೇ ಹಿಟ್ಟನ್ನು ಕಲಸಿ ಅವಾಗೇ ಹಾಕಿ ನಿಮ್ಮ ಕಣ್ಮುಂದೆನೇ ಹೋಳ್ಗೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಬಿಸಿ ಬಿಸಿಯಾಗೆ ಪ್ರಿಪೇರ್ ಮಾಡಿಕೊಡ್ತಾರೆ. ಇವ್ರದ್ದೆಲ್ಲ ಬಂದುಬಿಟ್ಟು ಬೆಂಗಳೂರು ವಿ ವಿ ಪುರಂ ಫುಡ್ ಸ್ಟ್ರೀಟ್ ಅಂತೆ, ಅಲ್ಲಿಂದ ಕರೆಸಿರೋದು. ಪ್ರತಿ ವರ್ಷವೂ ನಡೆಸ್ತಾರೆ ಇನ್ಮೇಲೆ ಅವರೆಕಾಯಿ ಮೇಳ ವಾಸವಿ ಅವರು. ಈ ವರ್ಷ ತುಂಬ ಸಿಂಪಲಾಗಿ ನಡೆಸಿದ್ರು. ನೆಕ್ಸ್ಟ್ ವರ್ಷ ತುಂಬಾ ಗ್ರ್ಯಾಂಡಾಗಿ ನಡೆಸ್ತಾರೆ. ನಾವು ರಿಕ್ವೆಸ್ಟ್ ಏನಂದರೆ ಒಳ್ಳೆ ದೊಡ್ಡ ಗ್ರೌಂಡಲ್ಲಿ ನಡೆಸಿ, ಅವಾಗ ಜಾಸ್ತಿ ಜನ ಸೇರ್ತಾರೆ, ಜಾಸ್ತಿ ಜನಕ್ಕೆ ಒಂದು ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಈ ವಿಡಿಯೋ ಮೂಲಕ ಇಷ್ಟಪಡ್ತೀನಿ. ನೀವು ಬಂಗಾರಪೇಟೆಯವರಾಗಿದ್ದರೆ ಎಷ್ಟು ಜನ ಈ ಅವರೆಕಾಯಿ ಮೇಳಕ್ಕೆ ವಿಸಿಟ್ ಮಾಡಿದ್ರಿ, ಯಾವ ಐಟಮ್ ಟೇಸ್ಟ್ ಮಾಡಿದ್ರಿ, ನಿಮ್ಗೆ ಯಾವ ಐಟಮ್ ಇಷ್ಟ ಆಯಿತು ಒಂದು ಕಮೆಂಟ್ ಹಾಕಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಹಾಕಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾವೆಲ್ಲ ಐಟಮ್ಸು ಟೇಸ್ಟ್ ಮಾಡಿಕೊಂಡು ನಮ್ಮ ಪಯಣ ನಮ್ಮ ಮನೆ ಕಡೆಗೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.